ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುದರ್ಶನ್. ಮತ್ತೆ ಪುನಃ ಲೈವಿಗೆ ಬಂದಿದ್ದೀವಿ. ಇವತ್ತು ಏನಪ್ಪ ನಾವು ತೋರಿಸ್ತಾ ಇದ್ದೀವಿ ಅಂದರೆ, ಚಿಕ್ಕ ಚಿಕ್ಕ ವಸ್ತುಗಳು ಎಷ್ಟು ತೋರಿಸೋದು ಮುಖ್ಯವಾಗಿರುತ್ತೆ ಅಂದರೆ ಅದೆಲ್ಲರೂ ಕೂಡ ಗೊತ್ತಿರುವಂಥದ್ದು. ನೋಡಿ, ಇವತ್ತು ನಾವೇನು ತೋರಿಸ್ತಾ ಇದ್ದೀವಿ ಅಂದರೆ, ಇವತ್ತು ಇದನ್ನು ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದೀರಣ್ಣ? ಚಿಮಣಿ ಮಾಡ್ತಾ ಇದ್ದಾರೆ. ಈ ಚಿಮಣಿಗಳನ್ನ ಕುಂಡ್ರಿಸೋದು ಹೇಗೆ, ಚಿಮಣಿ ಯಾವ ರೀತಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಮಾತಾಡೋಣ. ಅಣ್ಣ ನಮಸ್ಕಾರ, ಎಲ್ಲಿಂದ ಬಂದಿರೋದು? ಸಿಟಿ ಮಾರ್ಕೆಟಿಂದ. ಓಕೆ, ಈಗ ನೀವೇನು ಮಾಡ್ತಾ ಇದ್ದೀರಾ ಈ ಶಾಪಿಗೆ? ಓಕೆ, ಹೇಳಿ ನಿಮ್ಮ ಚಿಮಣಿ ಬಗ್ಗೆ ಏನೇನು ಮಾಡ್ತೀರಾ, ಯಾವ ರೀತಿ ಮಾಡ್ತೀರಾ? ಚಿಮಣಿ, ಬ್ಲೋಯರ್, ಈಗ ಬ್ಲೋಯರ್ ಮಾಡ್ತೀರಾ, ಈಗ ಫ್ಯಾನ್ ಬರುತ್ತಲ್ಲ, ಫ್ಯಾನ್ ಬರುತ್ತೆ. ಹಾಂ, ಓಕೆ. ಈ ಉದ್ದೇಶ ಏನಕ್ಕೆ ವಿಡಿಯೋ ಮಾಡ್ತಾ ಇರೋದು ಅಂದರೆ, ಈ ವಿಡಿಯೋದಲ್ಲಿ ಸಾಕಷ್ಟು ಜನ ಹೋಟ್ಲು ಮಾಡೋರು ಇರ್ತಾರೆ, ಚಿಕ್ಕ ಚಿಕ್ಕ ಹೋಟ್ಲುಗಳು ಮಾಡೋ ಎಲ್ಲ ಬ್ರೋಕರ್ ಮುಖಾಂತರ ನಂಬರ್ಗಳು ಸಿಗುತ್ತೆ. ಸೊ ಇಲ್ಲಿ ಹೇಳಿ, ನಾವು ಡೈರೆಕ್ಟ್ ಓಕೆ, ಅಂದರೆ ರೀಸನಬಲ್ ಕಡಿಮೆಯಾಗಿ ಮಾಡ್ಕೊಡ್ತೀರಾ. ಫಸ್ಟ್ ನೀವೇನು ಮಾಡ್ತೀರಾ? ಅಂಗಡಿಗಳನ್ನ ನೋಡಿ ಹೋಗಿ ಆಮೇಲೆ ಪ್ಲಾನ್ ಮಾಡ್ಕೊತೀರಾ ಹೆಂಗೆ ಅಂತ ಕೇಳಿದ್ರೆ ಬಂದು ಸೈಟ್ ನೋಡಿಬಿಟ್ಟು ಹೆಂಗೆ ಏನಿದೆ ಯಾವ ಥರ ಬೇಕು ಅಂತ ಫ್ಯಾನ್ ಬೇಕಾದ್ರೆ ಫ್ಯಾನು, ಹಾಂ, ಬ್ಲೋರ್ ಬೇಕಾದ್ರೆ ಬ್ಲೋರು, ಹಾಂ, ಕಮ್ಮಿ ಬಜೆಟ್ ಮಾಡ್ಕೊಡ್ತೀವಿ. ಕಡಿಮೆ ಬಜೆಟ್ನಲ್ಲಿ ಮಾಡ್ಕೊಡ್ತೀರಾ. ಸೊ ಇಲ್ಲಿ ಸಾಕಷ್ಟು ಜನ ಹೋಟೆಲ್ಗಳಲ್ಲಿ ಬರ್ತಾರೆ, ಈಗ ಬಂದು ನಿಮಗೆ ಫೋನ್ ಮಾಡ್ತಾರೆ. ನಾನು ಫೋನ್ ನಂಬರು ಕೂಡ ಹಾಕಿರ್ತೀನಿ. ನಿಮ್ದು ಎಲ್ಲಿ? ಬಂಡ್ರೆಡ್ಡಿ ಪಾಳ್ಯದಲ್ಲಿ ಇದೆಯಲ್ಲ? ಬಂಡ್ರೆಡ್ಡಿ ಸರ್ಕಲ್ಲು. ಓಕೆ, ಶ್ರೀರಾಮ್ಪುರದಲ್ಲಿ. ಓಕೆ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಸುಮಾರು ಒಂದು 20 ವರ್ಷದಿಂದ ಮಾಡ್ತೀವಿ. 20 ವರ್ಷದಿಂದ ಮಾಡ್ತಾ ಇದ್ದೀರಾ. ಅಂದರೆ ಯಾವ್ಯಾವ ರೀತಿ ಬ್ಲೋರ್ಗಳು ಮಾಡಿರ್ತೀರಾ? ಅಂದರೆ ಚಿಮಣಿಗಳನ್ನ ಉದಾಹರಣೆಗೆ ಚಿಮಣಿ SSL ಬರುತ್ತೆ, ಬರುತ್ತೆ, ಕಡಿಮೆ ಆಗುತ್ತೆ. ಹಾಂ, ಈಗ ಕಾಸ್ಟ್ ಸ್ವಲ್ಪ ಕಡಿಮೆ ಬೀಳಬೇಕು. ಯಾಕೆಂದರೆ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಹೊಸ್ದಾಗಿ, ಅವ್ರಿಗೆ ಕಾಸ್ಟ್ ಜಾಸ್ತಿ ಬಿದ್ದರೆ ಏನೂ ಮಾಡೋಕ್ಕಾಗಲ್ಲ. ಸ್ವಲ್ಪ ಕಡಿಮೆ ಬಿದ್ದರೆ ಅವ್ರೇನೋ ಮಾಡ್ಬೋದು. ಹಾಂ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಹಾಂ, ಓಕೆ, ಹಾಂ. ಸೊ ನೋಡಿ, ಈ ಥರ ಒಂದು ಚಿಮಣಿ ಕಾರ್ಯಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಚಿಮಣಿ ಯಾವ ರೀತಿ ಇದೆ ಅನ್ನೋದನ್ನು ತೋರಿಸೋಣ. ನೋಡಿ, ಇಲ್ಲಿ ಒಳಗಡೆ ಫಸ್ಟು ಈ ಥರ ಫಿಟ್ ಮಾಡ್ಕೊತಾರೆ. ಮುಂದಿನ ದಿನಗಳಲ್ಲಿ ಈ ಶಾಪಿಂದು ಕೂಡ ವಿಡಿಯೋ ಮಾಡೋಣ. ಈ ಥರ ಚಿಮಣಿ ಮಾಡಿ ಬ್ಲೋವರ್ ಮುಖಾಂತರ ಹೊರಗಡೆ ಬಿಡ್ತಾರೆ. ತಮ್ಮೆಲ್ಲರೂ ಕೂಡ ಕಾಣಿಸ್ತಾ ಇರ್ಬೋದು. ಸೊ ಈ ಥರ ಚಿಮಣಿಗಳು ಮಾಡೋದ್ರಿಂದ ಈ ಹೊಗೆನ ಅವಾಯ್ಡ್ ಮಾಡ್ಬೋದು. ಹೊಗೆ ಅವಾಯ್ಡ್ ಮಾಡಿ ಅಟ್ಲೀಸ್ಟ್ ಇಲ್ಲಿ ಪ್ರಾಬ್ಲಮ್ಸ್ಗಳನ್ನ ಸರಿ ಮಾಡ್ಕೋಬೋದು. ಸೊ ಚಿಮಣಿಗಳಿಗೆ ಯಾರಾದರೂ ಮಾಡಿಸ್ಬೇಕಾಗಿರೋಂಥವ್ರು ಅಥವಾ ಹೋಟೆಲಿಗೆ ಸಂಬಂಧಪಡೋಂಥವ್ರು ಯಾರಾದರೂ ಬೇಕು ಅನ್ನೋಂಥವ್ರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮಲ್ಲೂ ಕೂಡ ಒಂದು 3-4 ಹೋಟೆಲ್ಗಳಿಗೆ ಇವ್ರನ್ನೇ ಮಾಡಿಸಿರೋದು. ಸೊ ಇವತ್ತು ಈ ಬ್ಲಾಗ್ನ ಮಾಡ್ತಾ ಇರೋದು ಈ ಚಿಮಣಿ ಮಾಡೋವಂಥವ್ರು. ನೋಡಿ, ನೋಡ್ತಾ ಇದ್ದೀರಾ. ಸೊ ಎಷ್ಟೊತ್ತು ಕಾರ್ಯ ಆಗುತ್ತೆ ನೀವು ಮಾಡೋದು? ಸಾಯಂಕಾಲ ಆಗುತ್ತೆ. ಅಂದರೆ ಯೂಶಲಾಗಿ ಬಂದರೆ ಅವತ್ತಿನ ದಿನ ಅಂಗಡಿ ಕ್ಲೋಸ್ ಮಾಡಿ ಮಾಡಿಸ್ಬೇಕಾಗುತ್ತೆ. ಸೊ ಹೊಗೆ ಎಲ್ಲ ನೀಟಾಗಿ ಹೋಗುತ್ತೆ. ಈಗ ಒಂದು ವೇಳೆ ಪ್ರಾಬ್ಲಮ್ ಆಯ್ತಪ್ಪ ಮಧ್ಯದಲ್ಲಿ, ಓಕೆ ಓಕೆ, ನಿಮ್ಮ ಹೆಸರು? ಪಳನಿ. ಓಕೆ, ನೋಡಿ, ಈಗ ಪಳನಿ ಅವ್ರು ಹೇಳ್ತಾ ಇದ್ದಾರೆ, ಏನೇ ತೊಂದರೆ ಆದರೂ ಕೂಡ ಅದನ್ನು ನಾವು ಬಂದು ಬಗೆಹರಿಸ್ಕೊಡ್ತೀವಿ. ಸೊ ನೀವು ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆ ರೀಸನಬಲ್ ರೇಟಲ್ಲಿ ಮಾಡ್ತಾರೆ. ಇವತ್ತು ನೋಡಿ, ಈ ಒಂದು ಹೊಸ ಶಾಪ್ನಲ್ಲಿ ಈ ಒಂದು ಚಿಮಣಿ ಕಾರ್ಯನ ಮಾಡ್ತಾ ಇದ್ದಾರೆ. ಸೊ ಇದೇ ಚಿಮಣಿ ಕಾರ್ಯನ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಈ ಹೋಟೆಲ್ದು ಕೂಡ ಒಂದು ವಿಡಿಯೋ ಮಾಡೋಣ. ನೋಡ್ತಾ ಇರ್ಬೋದು, ಎಲ್ಲ ಹೊಸದಾಗಿ ರೆಡಿ ಮಾಡಿ ಹಾಕ್ತಾ ಇದ್ದಾರೆ. ಏನಂತ? ಮಿಸ್ಟರ್ ಎಗ್ ಅಂತ ಹೋಟೆಲ್ ನೇಮು. ಸೊ ನೆಕ್ಸ್ಟ್ ವಿಡಿಯೋಗಳಲ್ಲಿ ಸಿಗೋಣ. ನಮಸ್ಕಾರ.